ಪ್ರಿಯರೇ, ನಾವು ಪರಿಶುದ್ಧಾತ್ಮನ ವಿಷಯವಾದ ಪ್ರಸ್ತಾಪವನ್ನು ನಾವು ಆ ಒಂದು ಕುರಿತು ನಾವು ತಿಳಿದುಕೊಳ್ಳೋದಕ್ಕೋಸ್ಕರ ನಾವು ಇಲ್ಲಿ ವಿಶೇಷವಾಗಿ ಸೇರಿ ಬಂದಿದ್ದೇವೆ. ಪರಿಶುದ್ಧಾತ್ಮನ ವಿಷಯವಾದ ಸತ್ಯಗಳು ಅದು ನಮ್ಮ ಜೀವಿತಕ್ಕೆ ವಿಶೇಷವಾಗಿ ನಮ್ಮ ನಂಬಿಕೆಗೆ ನಮ್ಮ ಅನುಭವಕ್ಕೆ ಎರಡಕ್ಕೂ ನಾವು ಒಂದು ವೇಳೆ ಅದು ಹಕ್ಕಿನಿಂದ ನಾವು ಅನುಭವಿಸಬೇಕಾಗಿದ್ದಲ್ಲಿ ಅದು ಸತ್ಯದ ಆಧಾರವಾಗಿರಬೇಕು. ನಾವು ಸಾಕ್ಷಿ ಕೇಳಿದ್ದೇವೆ, ನಾವು ಹಾಡುಗಳನ್ನು ಹಾಡಿರ್ಬೋದು, ಆದರೆ ಅದು ಸತ್ಯದ ಆಧಾರವಾಗಿರಬೇಕು. ಸೊ ನಾವು ಅದಕ್ಕೆ ವಾಕ್ಯದಲ್ಲಿ ಪರಿಶುದ್ಧಾತ್ಮನ ಅಭಿಷೇಕದ ವಿಷಯವಾದ ಸಂಗತಿಗಳನ್ನು ನಾವು ವಿಶೇಷವಾಗಿ ಗಮನಿಸುವುದಕ್ಕೋಸ್ಕರ ಹೋಗ್ತೇವೆ. ಸೊ ಈ ದಿವಸ ಬಹಳ ಈ ಪ್ರಶ್ನೆ ನಾವು ತಿರುಗಿ ಕೇಳಿದೆವು, ಮತ್ತೆ ಕೇಳೋಣ. ಪರಿಶುದ್ಧಾತ್ಮನ ಅಭಿಷೇಕ ಅಂದರೇನು? ಸಿಂಪಲ್, ತಿರುಗಿ ಅದೇ ಪ್ರಶ್ನೆಗೆ ನಾವು ಉತ್ತರ ಕೊಡೋದಕ್ಕಾಗಿ ಹೋಗೋಣ. ಲೂಕನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಅಲ್ಲಿ ಏನಾಗಿದೆಯಪ್ಪ? ಲೂಕನ ಸುವಾರ್ತೆ 3ನೇ ಅಧ್ಯಾಯ ಅದರ 16ನೇ ವಚನ. ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡದ್ದು ಎಂಬುದಾಗಿ ನಾವು ಆ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಆದರೆ ಇಲ್ಲಿ ವಿಶೇಷವಾಗಿ ನಾವು ನೆನಪಿಟ್ಕೊಳ್ಬೇಕು, ನಾವು 16ನೇ ವಚನದಲ್ಲಿ ಯೋಹಾನನು ಅಲ್ಲಿ ನೆರೆದು ಬಂದಿದ್ದಂಥ ಸ್ನಾನಿಕನಾದ ಯೋಹಾನನು ಅಲ್ಲಿ ನೆರೆದು ಬಂದಿದ್ದಂಥ ಎಲ್ಲರಿಗೆ, ಸ್ನಾನಿಕನಾದ ಯೋಹಾನನು ಪಶ್ಚಾತ್ತಾಪ ಪಡಿರಿ, ದೇವರ ಕಡೆಗೆ ತಿರುಗಿಕೊಡ್ರಿ ಅಂತ ಹೇಳಿ ಅವನು ಜನರನ್ನು ದೀಕ್ಷಾ ಸ್ನಾನ ಮಾಡಿಸ್ತಾ ಇದ್ದನು. ಸೊ ಆ ಯೋಹಾನನು ಹೇಳ್ತಾ ಇದ್ದಾನೆ ಎಲ್ಲಿ 16ನೇ ವಚನದಲ್ಲಿ, ಯೋಹಾನನು ಅವರೆಲ್ಲರಿಗೆ ನಾನಂತೂ ನಿಮಗೆ ನೀರಿನ ಸ್ನಾನ ಮಾಡಿಸುವೆನು. ಸ್ನಾನಿಕನಾದ ಯೋಹಾನನು ಹೇಳ್ತಾ ಇದ್ದಾನೆ, ನಾನಂತೂ ನಿಮಗೆ ನೀರಿನ ಸ್ನಾನ ಮಾಡಿಸುವೆನು, ಆದರೆ ನನಗಿಂತ ಶಕ್ತನು ಬರುತ್ತಾನೆ. ಯಾರ ಕುರಿತು ಹೇಳ್ತಾ ಇದ್ದಾನೆ ಆತನು? ಯೇಸು ಸ್ವಾಮಿಯ ಕುರಿತು. ಸ್ನಾನಿಕನಾದ ಯೋಹಾನನು ಹೇಳ್ತಾ ಇದ್ದಾನೆ, ಯೋಹಾನನಿಗಿಂತ ನನಗಿಂತ ಶಕ್ತನು ಬರುತ್ತಾನೆ, ಆತನ ಕೆರಗಳ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಕೆರಗಳ ಬಾರನ್ನು ಬಿಚ್ಚುವಂಥ ಕೆಲಸ ಯಹೂದಿ ಸಂಪ್ರದಾಯಗಳಲ್ಲಿ ಗುಲಾಮರು ಮಾಡ್ತಾ ಇದ್ರು. ಮನೆಯಲ್ಲಿ ಖರೀದಿಸಲ್ಪಟ್ಟಂಥ ಗುಲಾಮರ ಕೆಲಸ ಅದು. ಏನು? ಕೆರಗಳ ಈ ಒಂದು ಭಾರನ್ನು ಬಿಚ್ಚುವಂತಹ ಕೆಲಸ. ಸ್ನಾನಿಕನಾದ ಯೋಹಾನನು ಹೇಳ್ತಾನೆ, ಅದನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಆತನು ಯಾರು? ಯೇಸು ಸ್ವಾಮಿ ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಸ್ನಾನಿಕನಾದ ಯೋಹಾನನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇರುವಂಥ ಸತ್ಯ ಇದು. ಯೇಸು ಸ್ವಾಮಿ ನಮ್ಮನ್ನು ಪವಿತ್ರ ಆತ್ಮನಲ್ಲಿಯೂ ಮತ್ತು ಬೆಂಕಿಯಲ್ಲಿಯೂ ಈ ಅನುಭವದಲ್ಲಿ ನಡೆಸ್ತಾನೆ ಎಂಬುದಾಗಿ. ಅದರಲ್ಲಿ ವಿಶೇಷವಾಗಿ ಈ ಭವಿಷ್ಯತ್ತಿಗೆ ಸಂಬಂಧಪಟ್ಟಂತೆ ಸ್ನಾನಿಕನಾದ ಯೋಹಾನನು ಈ ವಿಷಯವನ್ನು ಮಾತನಾಡುವಾಗ ನಾವು ಕೆಲವು ಅಂಶಗಳನ್ನು ಇಲ್ಲಿ ಗಮನಿಸೋಣ. ಪರಿಶುದ್ಧಾತ್ಮನ ಅಭಿಷೇಕದ ಕುರಿತು ಸ್ನಾನಿಕನಾದ ಯೋಹಾನನು ಹೇಳ್ತಾ ಇದ್ದಾನೆ. ಇನ್ಫ್ಯಾಕ್ಟ್ 600 ವರ್ಷ 700 ವರ್ಷ ನಾವು ಗಮನಿಸುವುದಾಗಿದ್ದಲ್ಲಿ ಯೋವೇಲನ ಪ್ರವಾದನೆಯ ಗ್ರಂಥ ಇವೆಲ್ಲಗಳು ನಮಗೆ ತಿಳಿಸ್ತಾ ಬರ್ತದೆ. ಅನೇಕ ವಾಕ್ಯಗಳು ಆ ಅಭಿಷೇಕದ ಕುರಿತು, ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನೆಂಬುದಾಗಿ ಕೊಟ್ಟಂಥ ಮಾತು. ಹಾಗಾದರೆ ಅಭಿಷೇಕ, ಪರಿಶುದ್ಧಾತ್ಮನ ಅಭಿಷೇಕ ಮೊದಲನೆಯದಾಗಿ ಅದು ತಂದೆಯಾದ ದೇವರ ವಾಗ್ದಾನ. ನೆನ್ಪಿಟ್ಕೊಳ್ಳೋಣ, ತಂದೆಯಾದ ದೇವರ ವಾಗ್ದಾನ.
ಲೂಕ 24:49 ವಚನ ಈ ವಿಷಯವನ್ನು ನಮ್ಮ ಗಮನಕ್ಕೆ ತರ್ತದೆ. ಲೂಕ 24 ಬಹಳ ಸಾರಿ ನಾವು ಓದ್ತೇವೆ. ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನೆನ್ಪಿಟ್ಕೊಳ್ಳಿ. ಪರಿಶುದ್ಧಾತ್ಮನ ಅಭಿಷೇಕ ಇದು ತಂದೆಯು ಮಾಡಿದ ವಾಗ್ದಾನ. ಸೊ ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರ್ರಿ ಎಂದು ಹೇಳಿದನು. ಸೊ ಪರಿಶುದ್ಧಾತ್ಮನ ಅಭಿಷೇಕ ಎಂಬುದಾಗಿ ಹೇಳುವಾಗ ಇದು ತಂದೆಯು ಮಾಡಿದ ವಾಗ್ದಾನ. ಈ ವಾಗ್ದಾನವನ್ನು ನಾವು ಲೂಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಓದುವಾಗ ಯೇಸು ಸ್ವಾಮಿ ತನ್ನ ಮಕ್ಕಳಿಗೆ ಮಾಡ್ತಾನೆ. ತನ್ನ ಮಕ್ಕಳಿಗೆ ಈ ವಾಗ್ದಾನವನ್ನು ಆತನು ಮಾಡ್ತಾನೆ. ಸೊ ಲೂಕನ ಸುವಾರ್ತೆ ನಮಗೆ ಗೊತ್ತಿದೆ, 11ನೇ ಅಧ್ಯಾಯ. ಅದರಲ್ಲಿ ವಿಶೇಷವಾಗಿ ನಾವು ಭಾಳ ಸಾರಿ ಪ್ರಸ್ತಾಪಿಸುವಂಥದ್ದು ಅನೇಕ ಸಂಗತಿಗಳು. ನಾವು ಆ ವಚನಗಳನ್ನು ತಿರುಗಿ ಗಮನಿಸಬಹುದು. 9ರಿಂದ 13ನೇ ವಚನ ನಾವು ಗಮನಿಸುವಾಗ ಅಲ್ಲಿ ನೋಡ್ತೇವೆ, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ತಟ್ಟುವುದು, ತಟ್ಟಿರಿ ನಿಮಗೆ ತೆರೆಯುವುದು, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವರಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಇಲ್ಲಿ 13ನೇ ವಚನ ನಮಗೆ ಈ ಪೂರ್ತಿ ವಾಕ್ಯ ಭಾಗದ ಮಹತ್ವ ಸತ್ಯ ಯಾವುದರ ಕುರಿತು ಹೇಳ್ತಾ ಇದ್ದಾನೆ? ಯೇಸು ಸ್ವಾಮಿ ಯಾವುದರ ಕುರಿತು ಹೇಳ್ತಾ ಇದ್ದಾನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಯಾವ ವರ? ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ? ಇದು ಯೇಸು ಸ್ವಾಮಿ ವಾಗ್ದಾನ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಏನಂತ ವಾಗ್ದಾನ ಮಾಡ್ತಾರೆ? ತಂದೆ ಮಾಡಿರುವಂಥ ವಾಗ್ದಾನ ಒಂದು, ಸ್ನಾನಿಕನಾದ ಯೋಹಾನನು ತಿಳಿಸುತ್ತಿರುವಂಥ ವಾಗ್ದಾನ ಒಂದು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ತಂದೆಯನ್ನು ಬೇಡಿಕೊಳ್ಳುವಾಗ ಈ ವಾಗ್ದಾನ ನಿಮಗೂ ಕೂಡ ಲಭ್ಯವಾಗ್ತದೆ. ಶಿಷ್ಯರಿಗೆ ಈ ಒಂದು ವಾಗ್ದಾನ ನೆರವೇರಿದ್ದು ಪಂಚಾಶತಮ ದಿವಸದಂದು. ತಂದೆಯು ಮಾಡಿದ ವಾಗ್ದಾನ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡ್ತೇವೆ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 4ನೇ ವಚನ ನಾವು ಯಾರು ಮರೆಯುವುದಕ್ಕೆ ಸಾಧ್ಯವಿಲ್ಲ. ಸೊ ಅದನ್ನು ನಾವು ಅನೇಕ ಸಾರಿ ವಾಕ್ಯವನ್ನು ನಾವು ಓದಿರುವಂಥದ್ದು ಕೂಡ. ಅವರೆಲ್ಲರೂ ತಂದೆಯು ಮಾಡಿದ ವಾಗ್ದಾನವನ್ನು ಯಾರ್ಯಾರಂತೆ? ಅವರೆಲ್ಲರೂ, ಮರೆಯುವುದು ಬೇಡ. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿ. ಸೊ ಯಾರು ಈ ವಾಗ್ದಾನ ಮಾಡಿದರೋ, ಪ್ರಾಮಿಸ್ ಮಾಡಿದರೋ, ಆ ವಾಗ್ದಾನ ಅವರು ನೆರವೇರಿಸಿದರು. ಮನುಷ್ಯನ ಸಮಸ್ಯೆ ಮಾತು ಕೊಡ್ತಾನೆ, ಮಾತಿನಂತೆ ನಡೆಯುವುದಿಲ್ಲ. ನಾವು ನೋಡ್ತೇವೆ, ಮನುಷ್ಯನ ಸಮಸ್ಯೆ ಬಾಂಡ್ ಬರೆದು ಕೊಡ್ತಾನೆ, ಬಾಂಡ್ ಪ್ರಕಾರ ಕೂಡ ನಡೆಯುವುದಿಲ್ಲ. ಮನುಷ್ಯನ ಸಮಸ್ಯೆ ಮಾತು ಮುರಿತಾನೆ. ಆದರೆ ದೇವರೇನು ಗೊತ್ತಾ? ಮಾತಿನಂತೆ ನಡೆಯುವಂಥ ದೇವರು. ಹಲ್ಲೆಲೂಯಾ. ಸೊ ಈ ದಿವಸ ನೀವು ಪರಿಶುದ್ಧಾತ್ಮನ ಬಲದಿಂದ ನನ್ನನ್ನು ತುಂಬಿಸು ಸ್ವಾಮಿ ಅಂತ ಕೇಳುವಾಗ, ಪಂಚಾಶತಮ ದಿವಸದಲ್ಲಿ ನೀನು ಮಾಡಿದ್ದಿ ಸ್ವಾಮಿ, ಪಂಚಾಶತಮ ದಿವಸದಲ್ಲಿ ನೀನು ಮಾತು ಕೊಟ್ಟಿದ್ದಿ, ನೀನು ಮಾತು ಮುರಿಯು ದೇವರಲ್ಲ, ಅದು ಪ್ರಾರ್ಥನೆ ಆಗಿರಬೇಕು. ಹಲ್ಲೆಲೂಯಾ. ಅಭಿಷೇಕ ಅಂದರೆ ಇನ್ನೊಂದು ವಿಷಯ, ಎರಡನೇದು. ಅಭಿಷೇಕ ಅಂದರೆ ಇದೊಂದು ಶಕ್ತಿಶಾಲಿಯಾದ ಜೀವನವನ್ನೇ ಬದಲಾಯಿಸುವ ಅನುಭವ. ನಾವು ಸಹೋದರ ದಾವಲ್ ಅವರ ಸಾಕ್ಷಿ ಕೇಳಿದೆವು. ಪರಿಶುದ್ಧಾತ್ಮ ಭರಿತರಾದ ಮೇಲೆ ಅವರು ಆರಾಧನೆಯಲ್ಲಿದ್ದಾರೆ, ಪ್ರಾರ್ಥನೆಯಲ್ಲಿದ್ದಾರೆ. ಅಭಿಷೇಕಕ್ಕಿಂತ ಮೊದಲಿನ ಅನುಭವ ಯೇಸು ಸ್ವಾಮಿಯ ವಿಷಯದಲ್ಲಿ ತಿಳ್ಕೊಂಡಿದ್ದಾರೆ, ಪ್ರಾರ್ಥನೆಗೆ ಬರ್ತಾ ಇದ್ದಾರೆ. ಕುಡಿಕತನದಲ್ಲಿ ಮುಳುಗಿ ಹೋಗಿದ್ದಂಥ ಜೀವನ, ಅದರಿಂದ ಬಿಡುಗಡೆ ಹೊಂದಿರುವಂಥದ್ದು ಅಷ್ಟೇ ಅಲ್ಲ, ಅವರ ಜೀವನ ಆ ಚಟಗಳ ಬಂಧನದಲ್ಲಿದ್ದಂಥ ಜೀವನ, ತಂಬಾಕು, ಗುಟ್ಕಾ ಇವುಗಳಲ್ಲಿ ಆ ಬಂಧನಗಳಲ್ಲಿದ್ದಂಥ ಜೀವನ. ಆದರೆ ಪರಿಶುದ್ಧಾತ್ಮನ ಅಭಿಷೇಕ ಆದೊಡನೆ ಅವೆಲ್ಲ ಚಟಗಳಿಂದ
ಬಂಧನಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದಂಥ ಅನುಭವ. ಸೊ ಇದು ಶಕ್ತಿಶಾಲಿಯಾದ ಪರಿಶುದ್ಧಾತ್ಮನ ಅಭಿಷೇಕ ಹೊಂದುವಾಗ ನಾವು ಇದ್ದಂತೆ ಇರ್ತೇನೆ ಅನ್ನುವಂಥ ಕನಸು ಕಾಣಬೇಡ್ರಿ. ನಮ್ಮ ಜೀವನ ದೊಡ್ಡದಾಗಿ ಬದಲಾಗ್ತದೆ. ರಕ್ಷಣೆಯ ಅನುಭವದೊಳಗೆ ನಾವು ಹೇಗೆ ಆ ಒಂದು ಸಮಾಧಾನ ಶಾಂತಿಯನ್ನು ನಾವು ಅನುಭವಿಸುತ್ತೇವೋ, ಹಾಗೆಯೇ ಯೇಸು ಸ್ವಾಮಿ ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನ ನಮ್ಮನ್ನು ತುಂಬಿಕೊಳ್ಳುವಾಗ, ಹಲ್ಲೆಲೂಯಾ ಪ್ರಿಯರೇ, ನಮ್ಮ ಜೀವನ ಬದಲಾಗ್ತದೆ. ಆ ಒಂದು ಬದಲಾಗ್ತದೆ ಅಂತಂದ್ರೆ ಇದು ಸಾಮಾನ್ಯವಾಗಿ ಅಲ್ಲ, ಶಕ್ತಿಶಾಲಿ ಪವರ್ಫುಲ್ ಎಕ್ಸ್ಪೀರಿಯನ್ಸ್. ಇದು ಪವರ್ಫುಲ್ ಎಕ್ಸ್ಪೀರಿಯನ್ಸ್. ಲೂಕನ್ ಸುವಾರ್ತೆ 24ನೇ ಅಧ್ಯಾಯದ 49ನೇ ವಚನ ನಾವು ಓದಿದ್ದೇವೆ. ಅದೇನು ಹೇಳ್ತದೆ? ದೇವರು ನಿಮ್ಮನ್ನು ಶಕ್ತಿಯಿಂದ ಹೊದಿಸುವ ತನಕ. ನೆನಪಿದೆಯಾ ಶಬ್ದ? ಶಕ್ತಿಯಿಂದ ನಿಮ್ಮನ್ನು ಹೊದಿಸುವ ತನಕ ಅಂದರೆ ಈ ಕರೆಂಟ್ ಹೊಡೆಯುವ ತನಕ. ಓಕೆ, ಶಕ್ತಿ ಅಂತಂದರೆ ಅನೇಕ ಸಾರಿ ನಮಗಿರುವಂಥ ಅನುಭವ ಕರೆಂಟಿನ ಅನುಭವ. ಸೊ ಆ ಒಂದು ಶಕ್ತಿ ನಮ್ಮ ಜೀವಿತದಲ್ಲಿ ತುಂಬಿಕೊಳ್ಳುವ ಅನುಭವದ ತನಕ ನಾವು ನೋಡ್ತೇವೆ. ನಾವು ಆ ಶಕ್ತಿ ಮತ್ತು ಬಲದಿಂದ ತುಂಬಿಸಲ್ಪಟ್ಟ ಮೇಲೆ ನಾವು ಏನಂತಾರೆ, ಜೊಯ್ ಅಂತ ಕೂತ್ಕೊಳ್ಳೋಂಗಿಲ್ಲ. ಏನು ಗೊತ್ತಾ, ನಾವು ಶಕ್ತಿಯ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಶಕ್ತಿಯ ಸೇವೆ ಮಾಡಲು ಆರಂಭಿಸ್ತೇವೆ. ಹಲ್ಲೆಲೂಯಾ. ಆತನ ಭಯಕ್ಕೆ ನಾವೆಲ್ಲರೂ ಶಕ್ತಿಯಿಂದ ತುಂಬಿಸಲ್ಪಟ್ಟು ಶಕ್ತಿ ಭರಿತವಾದ ಸೇವೆ ಮಾಡಬೇಕು. ಹಲ್ಲೆಲೂಯಾ. ಆ ರೋಗ ಸೌಖ್ಯತೆಯ ವರವಿರಲಿ, ದೆವ್ವಗಳನ್ನು ಬಿಡಿಸುವಂಥ ಸಾಮರ್ಥ್ಯವಿರಲಿ, ವಾಕ್ಯ ಬೋಧಿಸುವಂಥ ಕಾರ್ಯವಿರಲಿ, ಅದ್ಭುತ ಕಾರ್ಯ, ಸೂಚಕ ಕಾರ್ಯ. ಏನು ಗೊತ್ತಾ, ಅಭಿಷೇಕವಾಗುವಾಗ ನಾವೆಲ್ಲರೂ ದೇವರ ಶಕ್ತಿಶಾಲಿಯಾದ ಕೆಲಸಗಳು ನಮ್ಮ ಮುಖಾಂತರ ಆಗುವುದಕ್ಕೆ ಆಸ್ಪದ ಕೊಡಬೇಕು. ನೀವು ದೇವರು ನನ್ನನ್ನು ಉಪಯೋಗಿಸಲಿ ಅಂತ ಬರೀ ಹಾಡುವವ್ರಿ ಮತ್ತು ದೇವರ ಉಪಯೋಗಿಸುವುದಕ್ಕಾಗಿ ಶಕ್ತಿ ಮತ್ತು ಬಲದಿಂದ ಕೊಡುವಾಗ, ಇಲ್ಲ ಸ್ವಾಮಿ ನನ್ನ ಕಡೆ ಎಲ್ಲ ಆಗಲ್ಲ, ಬರೀ ನಾನು ಅನ್ಯ ಭಾಷೆ ಮಾತಾಡಿ ಹೋಗಕ್ಕೆ ಬಂದೇನಂದ್ರೆ ಆತನ ಕೊಡುವುದಿಲ್ಲ. ಯಾಕೆ ಕೊಡಬೇಕು? ಯಾಕೆ ಕೊಡಬೇಕು? ಬಲವನ್ನು, ಶಕ್ತಿಯನ್ನು ಆತನು ಕೊಡುವಂಥದ್ದು ಆತನ ಶಕ್ತಿ ಭರಿತ ಸೇವೆ ಮಾಡೋದಕ್ಕಾಗಿ, ಆತನು ಬಯಸುವಂಥ ಸೇವೆ ಮಾಡೋದಕ್ಕಾಗಿ. ಪ್ರಿಯರೇ, ಕೋಟ್ಯಾನು ಕೋಟಿ ಜನ ಸುವಾರ್ತೆ ಕೇಳುವುದಕ್ಕಾಗಿ ಕಾದಿದ್ದಾರೆ. ಕಣ್ಣೀರು ಸುರಿಸಿ ಪಾಪದ ಗುಲಾಮತ್ವದಲ್ಲಿ, ಚಟಗಳ ಗುಲಾಮತ್ವದಲ್ಲಿ, ಅನೇಕ ರೀತಿಯಾದ ಸಮಸ್ಯೆಗಳಲ್ಲಿದ್ದಾರೆ. ಒಬ್ಬ ವ್ಯಕ್ತಿ ಯಾವುದೋ ಇಂಥ ಕಟ್ಟಡದಲ್ಲಿ ಕುಳಿತುಕೊಂಡು ಇಡೀ ಲೋಕವನ್ನು, ಇಡೀ ಹುಬ್ಬಳ್ಳಿ ಪಟ್ಟಣವನ್ನು ಸುವಾರ್ತೆಯನ್ನು ತಲುಪೋದಕ್ಕಾಗುವುದನ್ನು ನಾವೆಲ್ಲರೂ ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಡಬೇಕು. ನಾವೆಲ್ಲರೂ ಪ್ರಾರ್ಥಿಸುವಾಗ ಅದ್ಭುತ ಸೂಚಕ ಕಾರ್ಯಗಳಾಗಬೇಕು. ನಾವೆಲ್ಲರೂ ದೇವರಿಂದ ಉಪಯೋಗಿಸಲ್ಪಡುವುದಕ್ಕೆ ಸಿದ್ಧವಿರಬೇಕು. ಯಾಕಂದರೆ ಆತನು ಹೇಳ್ತಾನೆ, ನಾನು ನಿಮ್ಮೆಲ್ಲರನ್ನು ಉಪಯೋಗಿಸುವುದಕ್ಕೆ ಸಿದ್ಧವಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಶಕ್ತಿ ಭರಿತ ಸೇವೆ, ಶಕ್ತಿ ಭರಿತ ಸೇವೆ. ಸೊ ಶಕ್ತಿ ಮತ್ತು ಬಲ ಅನುಭವ ಅಂತ ಹೇಳುವಾಗ, ಇದು ನಮ್ಮ ಜೀವನ ಬದಲಾಯಿಸ್ತದೆ ಅಂತ ಹೇಳುವಾಗ, ಇದು ಇವತ್ತು ನಾವು ಅನುಭವಿಸಬಹುದಾದದ್ದು. ಇವತ್ತು ನಾವು ಅನುಭವಿಸಬಹುದಾದ. ನೀವು ಕೈಗಳನ್ನು ಎತ್ತಿದವ್ರಲ್ಲಿ ಇದ್ದೀರಲ್ಲ, ನನಗೆ ಅಭಿಷೇಕ ಆಗಬೇಕು ಅಂತ ಕೆಲವರು ಯಾರೋ ಹೇಳ್ತಾರೆ ನಿಮಗೆ. ಕೆಲವರು ತಲೆ ಕೆಟ್ಟವರಿದ್ದಾರೆ. ಏನಂತ ಹೇಳ್ತಾರೆ, ಅದು ಬರೀ ಅಪೊಸ್ತಲರ ಕೃತ್ಯದಲ್ಲಿ ಮಾತ್ರ ಇತ್ತು, ಒಂದೇ ಸಾರಿ ಆದ ಅನುಭವ ಅಂತ ಕೆಲವರು ಬುದ್ಧಿಗೇಡಿಗಳು ಇದ್ದಾರೆ. ಓಕೆ, ನಾವು ಈ ದಿವಸ ವಾಕ್ಯದೊಳಗೆ ಗಮನಿಸ್ತೇವೆ ಯಾರ್ಯಾರಿಗೆ ಅಂತ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 39ನೇ ವಚನ ನೋಡ್ರಿ. ಅಲ್ಲಿ ಪೇತ್ರನ ಪ್ರಸಂಗದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ನೋಡ್ತೇವೆ. 39ನೇ ವಚನದಲ್ಲಿ ಅವನು ಏನು ಹೇಳ್ತಾನೆ, ಈ ವಾಗ್ದಾನ ಯಾರ್ಯಾರಿಗಂತೆ? ನಿಮಗೂ, ಯಾರ್ಯಾರಿಗೆ? ಈ ನಿಮ್ಮ ಪಾಪಗಳು ಪರಿಹಾರವಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಳ್ಬೇಕು. ಓಕೆ, 39ನೇ ವಚನ. ಆ ವಾಗ್ದಾನ ಪರಿಶುದ್ಧಾತ್ಮನ ಕುರಿತಾದ ವಾಗ್ದಾನ ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ. ಹಲ್ಲೆಲೂಯಾ. ಈ ವಾಗ್ದಾನ ಪರಿಶುದ್ಧಾತ್ಮನ ವಿಷಯವಾದ ವಾಗ್ದಾನ. ಪ್ರಿಯರೇ, ನಾವು ನೆನ್ಪಿಟ್ಕೊಳ್ಳೋಣ, ಇದು ಎಲ್ಲರಿಗೂ, ಕೆಲವರಿಗಾಗಿ ಅಲ್ಲ. ಅಪೊಸ್ತಲರ ಕೃತ್ಯದಲ್ಲಿದ್ದಂಥ 2ನೇ ಅಧ್ಯಾಯದಲ್ಲಿದ್ದಂಥ ಪಂಚಾಶತಮ ದಿನದಲ್ಲಿದ್ದಂಥ 120 ಜನರಿಗೆ ಮಾತ್ರ ಅಲ್ಲ, ನಿಮಗೂ
ದೂರವಾಗಿರುವ ಎಲ್ಲರಿಗೂ. ಹಲ್ಲೆಲೂಯಾ. ದೂರವಾಗಿರುವ ಎಲ್ಲರಿಗೂ. ನಿಮಗೂ ಮಾತ್ರ ಅಂತ ಯಾವನಾದರೂ ಹೇಳಿದರೆ, ಅಪೊಸ್ತಲರ ಕೃತ್ಯದಲ್ಲಿ ಮಾತ್ರ ಅಂತ ಹೇಳಿದರೆ ಬೈಬಲ್ ಓದಂತ ಹೇಳ್ರಿ ಅಂತವ್ರಿಗೆ. ಓಕೆ, ಬೈಬಲ್ ಓದಂತ ಹೇಳ್ರಿ. ಮತ್ತೆ ಕೆಲವರು ಹೇಳ್ತಾರೆ ಅದು ಒಂದೇ ಸಾರಿ ಆಗುವ ಅನುಭವ, ಒಂದೇ ಸಾರಿ ಆಗುವ ಅನುಭವ. 2ನೇ ಅಧ್ಯಾಯ 4ನೇ ವಚನದಲ್ಲಿ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 4ನೇ ವಚನದಲ್ಲಿ ಏನಾಯಿತು? ಪರಿಶುದ್ಧಾತ್ಮನ ಅಭಿಷೇಕ ಆಯಿತು. ಹೌದ್ರಾ? ವಚನವನ್ನು ನೋಡ್ತೇವೆ. ಆದರೆ 8ನೇ ಅಧ್ಯಾಯ 17-18 ವಚನ ನೋಡ್ರಿ. ಅದೇ ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 8ನೇ ಅಧ್ಯಾಯದೊಳಗೆ ನಾವು ಒಂದೊಳ್ಳೆ 16, 17, 18ನೇ ವಚನ ಅಲ್ಲಿ ವಾಕ್ಯ ನಾವು ನೋಡ್ತೇವೆ. ಏನಾಯ್ತಂತೆ? 17ನೇ ವಚನ ನೋಡ್ರಿ. ಫಿಲಿಪ್ಪನು ಸಮಾರ್ಯದಲ್ಲಿ ಸುವಾರ್ತೆ ಸಾರಿದನು. ಯೆರೂಸಲೇಮಿನ ಅಪೊಸ್ತಲರು ಅಲ್ಲಿ ಬಂದು ಸೇವೆ ಏನಾಯ್ತಂತ ನೋಡ್ತಾರೆ. ನೋಡಿದ ಮೇಲೆ 15ನೇ ವಚನ, ಅವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಅದು ಹೆಂಗೆ ಸಾಧ್ಯ ರೀ? ಬರೀ ಪಂಚಾಶತಮ ದಿನದಲ್ಲಿ ಅಷ್ಟೇ ಇಲ್ಲ, ಎಲ್ಲರಿಗೂ ಎಲ್ಲ ಸ್ಥಳದಲ್ಲಿ ಅಂತ ಹೇಳುವಾಗ ಇದನ್ನು ನೆನ್ಪಿಟ್ಕೊಳ್ಳೋಣ. ಅವರು ಅಲ್ಲಿಗೆ ಬಂದು ಆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥಿಸಿದರು. ಯಾಕಂದರೆ ಅವರು ಆ ವರವನ್ನು ಹೊಂದಿರಲಿಲ್ಲ. 17ನೇ ವಚನ ಏನು ಹೇಳ್ತದೆ? ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. ಪಂಚಾಶತಮ ದಿನದ ಅನುಭವ ಅಷ್ಟೇ ಅಲ್ಲ, ಅದು ಸಮಾರ್ಯದಲ್ಲಿಯೂ ಕೂಡ ಅನುಭವ ಆಯಿತು. ಸಮಾರ್ಯದಲ್ಲಿಯೂ ಕೂಡ ಆ ಅನುಭವ ಆಯಿತು. 9ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ ಅಲ್ಲಿಯೂ ಕೂಡ ನಾವು ಗಮನಿಸ್ತೇವೆ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದೊಳಗೆ ಇನ್ನೊಂದು ಸನ್ನಿವೇಶ 9ನೇ ಅಧ್ಯಾಯದ 18ನೇ ವಚನದಿಂದ ನಾವು ಓದುವಾಗ ಅಲ್ಲಿ ಯಾರ ಬಳಿ ಆಗ್ತಾ ಇದೆ ಅದು? ಯಾರ ಬಳಿ ನಾವು ಇನ್ಫ್ಯಾಕ್ಟ್ ಅವನ ಕಣ್ಣುಗಳು ತೆರೆದವು, ಅವನು ಊಟ ಮಾಡಿದನು, ಬಲ ಹೊಂದಿದನು. 19ನೇ ವಚನ ಏನಿದೆಯಲ್ಲ, ತರುವಾಯ ಸೌಲನು ಊಟ ಮಾಡಿ ಬಲ ಹೊಂದಿದನು. ಬಲ ಹೊಂದಿದನು ಅನ್ನುವಂಥ ಶಬ್ದ ಅದು ಅಭಿಷೇಕದ ಕುರಿತು. ಯಾಕಂದರೆ ಅನನೀಯನು ಅವನ ಬಳಿಗೆ ಬಂದಾಗ ಅಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ ಮಾತು 17ನೇ ವಚನ ನೋಡ್ರಿ. ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ, ನೆಕ್ಸ್ಟ್ ಏನು? ಪವಿತ್ರಾತ್ಮ ಭರಿತನಾಗುವಂತೆಯೂ. ಪ್ರಿಯರೇ, ಒಂದೇ ಸಾರಿ ಆದ ಅನುಭವ ಅಲ್ಲ. ಪಂಚಾಶತಮ ದಿವಸದಲ್ಲಿಯೂ ಆಯಿತು, ಸಮಾರ್ಯದಲ್ಲಿಯೂ ಆಯಿತು, ದಮಸ್ಕದಲ್ಲಿ ಅಡಗಿ ಕುಳಿತಿರುವಂಥ, ಭಯಗ್ರಸ್ತನಾಗಿ ಕುಳಿತಿರುವಂಥ ಈ ವಿಷಯ ನಾವು ಇನ್ನೂ ಅನೇಕ ಘಟನೆಗಳಲ್ಲಿಯೂ ಕೂಡ ನಾವು ನೋಡಬಹುದು. ಆದರೆ ಜೀವನ ಬದಲಾಗ್ತದೆ. ಅಭಿಷೇಕ ಹೊಂದಿರುವಂಥ ಜೀವನ ಹಳೆಯ ಜೀವನ. ಹೇಡಿಗಳಾಗಿದ್ದಂಥ ಶಿಷ್ಯರು ಯೇಸು ಸ್ವಾಮಿಗಾಗಿ ಪ್ರಾಣ ಕೊಡುವಷ್ಟು ಶೂರರಾದರು. ಹಲ್ಲೆಲೂಯ. ಹೇಡಿಗಳಾಗಿದ್ದಂಥ ಶಿಷ್ಯರು ಈ ದಿವಸ ಅಭಿಷೇಕ ಹೊಂದುವಾಗ ನಾವು ಸಹ ಅದೇ ರೀತಿಯಾಗಿ ಬದಲಾಗ್ತೇವೆ. ಪರಿಶುದ್ಧಾತ್ಮನ ಅಭಿಷೇಕ ಅಂದರೆ ಏನು ಅಂತ ನಾವು ನೋಡ್ತಾ ಇದ್ದೇವೆ. ಇದೊಂದು ತಂದೆಯು ಮಾಡಿದ ವಾಗ್ದಾನ. ಇದು ಶಕ್ತಿಶಾಲಿಯಾದ ಜೀವನ ಬದಲಾಯಿಸುವ ಅನುಭವ. ಪರಿಶುದ್ಧಾತ್ಮನ ಅಭಿಷೇಕ ಅಂದರೆ ಮೂರನೆಯದು. ವಿಶೇಷವಾಗಿ ಗಮನಿಸ್ರಿ, ಇದು ನಾವು ದಾಳಿ ಮಾಡ್ತಾರಲ್ಲ, ಗೊತ್ತಾ ನಿಮಗೆ? ಪೊಲೀಸರು ಈ ಒಂದು ಬೇರೆ ಬೇರೆ ಸ್ಥಳಗಳಿಗೆ ದಾಳಿ ಮಾಡಿದರು, ಅಥವಾ ಇವಾಗ ಚುನಾವಣೆಯ ಸಮಯದಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ದಾಳಿ, IT ದಾಳಿ, ED ದಾಳಿ, ಇವೆಲ್ಲ ದಾಳಿ ಅಂದರೆ ಅವರೆಲ್ಲ ಅಧಿಕಾರಿಗಳು ಬಂದು ಆ ಜನರ ಮನೆಯಲ್ಲಿ ಕುಳಿತುಕೊಂಡು ಮನೆ ಸಂಪೂರ್ಣವಾಗಿ ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡು ಬಿಡ್ತಾರೆ. ಕೇಳಿದ್ದೀರಾ? ಅದನ್ನು ದಾಳಿ ಮಾಡುವಂಥದ್ದು ಅಂತ ಹೇಳ್ತಾರೆ. ಈ ಪೊಲೀಸರು ದಾಳಿ ಮಾಡಿದರು ಒಂದು ಮನೆಗೆ ಅಂತಂದರೆ ಬಂದವರು ನಮ್ಮ ಮನೆಗೆ ಬರ್ಬೋದನ್ರಿ, ಟಕ್ 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 ಮಾಡಲ್ಲ. ಏನು ಬಾಗ್ಲ ಒದ್ದು ಒಳಗೆ ಮುರಿದು ಒಳಗೆ ಬಂದು ಕಂಪ್ಲೀಟ್ ಯಾವ ಬೇಕಾದ ರೂಮ್ ಮನೆ ಇರಲಿ ಎಲ್ಲ ಕಡೆ ಹೋಗ್ಬೋದಾ ಪೊಲೀಸರು? ರೈಟ್. ಕೆಲವರು ನನ್ನ ಎಕ್ಸ್ಪೀರಿಯನ್ಸ್ ಇರ್ಬೋದು, ನೆನ್ಪಿಟ್ರಿ. ಇದಕ್ಕೆ ದಾಳಿ ಅಂತಾರೆ. ರೈಟ್. ಪರಿಶುದ್ಧಾತ್ಮನ ಅಭಿಷೇಕ ಏನು ಗೊತ್ತಾ? ಪರಲೋಕದ ದಾಳಿ ಇದು. ಓಕೆ, ರೆಡಿ ಇದ್ದೇವ ನಾವು? ಪರಲೋಕವು ನಮ್ಮ ಹೃದಯಗಳನ್ನು ದಾಳಿ ಮಾಡಲಿಕ್ಕೆ ರೆಡಿ ಇದ್ದೇವಾ? ಪಂಚಾಶತಮ ದಿವಸದಂದು ನೆನ್ಪಿಟ್ಕೊಳ್ಳೋಣ. ಪಂಚಾಶತಮ ದಿವಸದಂದು
ಪರಲೋಕವು ಮಾನವ ಹೃದಯದ ಮೇಲೆ ದಾಳಿ ಮಾಡಿತು. ಹಲ್ಲೆಲೂಯ, ದಾಳಿ ಮಾಡಿತು. ಸೊ ಇದು ಪರಲೋಕದ ಅನುಭವ. ಪರಲೋಕ ಇದು ಯಾವುದೋ ಒಂದು ಚರ್ಚ್ನವರು ದಾಳಿ ಮಾಡುವುದಲ್ಲ, ಇದು ಯಾವುದೋ ಒಬ್ಬ ಪಾಸ್ಟರ್ ಅಥವಾ ಸೇವಕರು ದಾಳಿ ಮಾಡುವುದಲ್ಲ. ಪರಲೋಕವೇ ದಾಳಿ ಮಾಡ್ತದೆ. ಪರಲೋಕವೇ ಇಳಿದು ಬಂದು ಸಂಪೂರ್ಣವಾಗಿ ಸ್ವಾಧೀನಕ್ಕೆ ತೆಗೆದುಕೊಳ್ತದೆ. ಅದಕ್ಕೆ ನಾವು ನೋಡ್ತೇವೆ, ನೀವು ಏನಂತಾರೆ, ಲೂಕನ್ ಸುವಾರ್ತೆಗೆ ಓದಿದಂಥ ಮಾತು, ಶಕ್ತಿಯಿಂದ ಹೊದಿಸಲ್ಪಡ್ತೀರಿ, ಶಕ್ತಿಯಿಂದ ಹೊದಿಸಲ್ಪಡ್ತೀರಿ. ಇದನ್ನು ಪರಿಶುದ್ಧಾತ್ಮನ ಒಂದು ಅಭಿಷೇಕ, ಅಪೊಸ್ತಲರ ಕೃತ್ಯ 1:8 ನಮಗೆ ಗೊತ್ತಿದೆ. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು, ರೈಟ್, ನಿಮ್ಮ ಮೇಲೆ ಬರಲು, ನಿಮ್ಮ ಮೇಲೆ ಬರಲು. ದಯವಿಟ್ಟು ನೆನ್ಪಿಟ್ಕೊಳ್ರಿ, ನಿಮ್ಮ ಕೆಳಗಲ್ಲ, ನಿಮ್ಮ ಪಕ್ಕದಲ್ಲಿ ಅಲ್ಲ. ಯಾರು ನಿಮ್ಮ ಮೇಲೆ ಇರ್ತಾರೆ ಅವರು ನಿಮ್ಮನ್ನು ಜುಟ್ಟ ಹಿಡಿದು ಕೆಲಸ ಮಾಡಿಸ್ಕೊಳ್ತಾರಲ್ಲ, ಏನಂತಾರೆ, ನಿಮ್ಮ ಕೂದಲ ಹಿಡಿದು ಕಂಟ್ರೋಲ್ ಯಾರ ಕಡೆ, ನಿಮ್ಮ ಕೆಳಗಿರೋರ ಮೇಲೆ ಅಥವಾ ಮೇಲಿರೋರ ಮೇಲೆ. ಪರಿಶುದ್ಧಾತ್ಮನು ಬರುವಾಗ ಆ ರೀತಿಯಾಗಿ ದಾಳಿ ಮಾಡ್ತಾನೆ. ನೀವು ರೆಡಿ ಇರಬೇಕು ಅದಕ್ಕೆ. ಇಲ್ಲ ನಾನು ಜುಟ್ಟ ಬಿಟ್ಕೊಡೋದಿಲ್ಲ, ನನ್ನ ಜೀವನ, ನನ್ನ ಲೈಫ್ ಇದೆಲ್ಲ ನಡೆಯಲ್ಲ. ಓಕೆ, ನಡೆಯಲ್ಲ. ಪರಿಶುದ್ಧಾತ್ಮನು ಬರಲು ಯಾರ ಮೇಲೆ? ನಿಮ್ಮ ಮೇಲೆ ಬರ್ತಾನೆ, ನಿಮ್ಮ ಮೇಲೆ, ನಿಮ್ಮ ಮೇಲೆ, ನಿಮ್ಮ ಕೆಳಗಲ್ಲ. ಓಕೆ, ಸೊ ಆ ಸಮಯದಲ್ಲಿ ನಾವು ಈ ಪರಿಶುದ್ಧಾತ್ಮನ ಆಕ್ರಮಣ, ಪರಿಶುದ್ಧಾತ್ಮನ ದಾಳಿ, ಪರಲೋಕದ ದಾಳಿ, ಪರಲೋಕದ ಒಂದು ಸ್ವಾಧೀನಕ್ಕೆ ತೆಗೆದುಕೊಳ್ಳುವಂಥ ಕಾರ್ಯ, ಪರಲೋಕ ನಮ್ಮ ಮೇಲೆ ಬರುವುದಕ್ಕಾಗಿ ನಾವು ಸಿದ್ಧವಿರಬೇಕು. ಓಕೆ, ನಾವು ಸಿದ್ಧವಿರಬೇಕು. ಸೊ ಪರಿಶುದ್ಧಾತ್ಮನ ಅಭಿಷೇಕ ಅಂತ ಹೇಳುವಾಗ ನಾವು ನೋಡ್ತಾ ಇದ್ದೇವೆ, ಇದು ತಂದೆಯು ಮಾಡಿದ ವಾಗ್ದಾನ, ಇದು ಜೀವನ ಬದಲಾಯಿಸುವ ಶಕ್ತಿಶಾಲಿಯಾದ ಅನುಭವ, ಇದು ಪರಲೋಕದ ಒಂದು ದಾಳಿ ನಮ್ಮ ಜೀವಿತದ ಮೇಲೆ. ಅದರ ಜೊತೆಗೆ ಪರಿಶುದ್ಧಾತ್ಮನ ಅಭಿಷೇಕ ಅಂದರೆ ಏನು ಅಂತ ನಾವು ಯೋಚಿಸ್ತಾ ಇರುವಾಗ, ಇದು ತುಂಬಿ ತುಳುಕುವ ಅನುಭವ, ತುಂಬಿ ತುಳುಕುವ ಅನುಭವ. ನಮಗೆ ಮೊದಲು ಈ ಕೊಡಪಾನ ಎಲ್ಲ ಇರ್ತಿತ್ತು, ಕೇಳಿದ್ದೀರಲ್ಲ, ನೋಡಿದ್ರೆ ಈಗ ಎಲ್ಲ ಕಾಣೋದೇ ಇಲ್ಲ ಇವಾಗ. ಕೊಡಪಾನ ಅಂದರೆ ಏನು ಗೊತ್ತನೇ ಇಲ್ಲ ಕೆಲವರಿಗೆ. ಓಕೆ, ಆ ನೀರು ಹೊತ್ಕೊಂಡು ಹೋಗುವಾಗ ತುಂಬಿದರೆ ತುಳುಕ್ತಿತ್ತು ಅಲ್ಲ, ನೀರು ಹೊರಗೆ ಹೊಂಬುವಂಥ ರೀತಿಯಲ್ಲಿ ಬೀಳ್ತಾ ಇತ್ತು. ಸೊ ಪರಿಶುದ್ಧಾತ್ಮನ ಅಭಿಷೇಕದ ಕುರಿತು ನಾವು ಮಾತಾಡುವಾಗ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 4ನೇ ವಚನ ನಾವು ನೋಡ್ರಿ. ಅಲ್ಲಿ ಈ ತುಂಬಿಸಲ್ಪಡುವ ಅನುಭವ, ರೈಟ್, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ಅದರ 4ನೇ ವಚನ ನಮಗೆ ಅಲ್ಲಿ ತಿಳಿಸೊಂದು, ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರು. ಆ ಪವಿತ್ರಾತ್ಮ ಭರಿತರು ಅಂತಂದ್ರೆ ಏನು? ಭರಿತರು ಅಂತಂದ್ರೆ ಏನು? ತುಂಬಿಸಲ್ಪಡುವ ಅನುಭವ. ಅದು ಏನದು? ತುಂಬಿಸಲ್ಪಡುವ ಅನುಭವ. ಅದು ಏನಂತಾರೆ, ಚಿಮುಕಿಸಲ್ಪಡುವ ಅನುಭವ ಅಲ್ಲ. ಪರಿಶುದ್ಧಾತ್ಮನಿಂದ ಚಿಮುಕಿಸಲ್ಪಡುವ ಅನುಭವ ಅಲ್ಲ. ಈ ತುಂಬಿಸಲ್ಪಡುವ ಅನುಭವ, ಭರಿತರು, ತುಂಬಿ ತುಳುಕುವ ಅನುಭವ. ಈ ಒಂದು ತುಂಬಿ ತುಳುಕುವ ಅನುಭವದ ಬಗ್ಗೆ ನಾವು ವಿಶೇಷವಾಗಿ ಅಪೊಸ್ತಲರ ಕೃತ್ಯದಲ್ಲಿಯೇ 6 ಸಾರಿ ಈ ಶಬ್ದ ಉಪಯೋಗಿಸಲ್ಪಡ್ತದೆ. ತುಂಬಿಸಲ್ಪಟ್ರು, 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 ತುಂಬಿಸಲ್ಪಟ್ರು. ಯಾರನ್ನ ತುಂಬಿಸಲಿಕ್ಕೆ ಸಾಧ್ಯ? ಪಾತ್ರೆ ಖಾಲಿಯಾಗಿರ್ಬೇಕು. ಇಲ್ಲಿ ಹೊಟ್ಟೆ ತುಂಬಿದವ್ರು ತುಂಬಿದ್ರೆ ಏನಂತಾರೆ, ಊಟಕ್ಕೆಲ್ಲ ಬಣ್ಣ ಏನಂತಾರೆ, ಉಪ್ಪು ಕಡಿಮೆ ಆಗಿತ್ತು, ಮಸಾಲೆ ಕಡಿಮೆ ಆಗಿತ್ತು. ಯಾವಾಗದು ಹೊಟ್ಟೆ ತುಂಬಿರ್ತದಲ್ರಿ, ಅವ್ರಿಗೆ ಕೊಟ್ಟು ನೋಡ್ರಿ, ಅವ್ರು ಹೇಳ್ತಾರೆ ಎಲ್ಲ ಏನಾಗ ಆ ತಪ್ಪು ಈ ತಪ್ಪು ಹುಡುಕ್ತಾರೆ. ದೇವರು ಯಾರಿಗೆ ತುಂಬಿಸ್ತಾರೆ ಗೊತ್ತಾ? ಖಾಲಿಯಾಗಿ ಯಾರು ಕೂತ್ಕೊಂಡಿರ್ತೇವೆ. ಸ್ವಾಮಿ, ನಾನು ಬರಿದಾಗಿದ್ದೇನೆ, ನಾನು ಖಾಲಿ, ನೀ ಬೇಕು ನನಗೆ, ನೀನು ಬೇಕು, ನೀ ಮಾತ್ರ ಬೇಕು ನನಗೆ, ನೀ ಬೇಕು ನನಗೆ, ನಾನು ಖಾಲಿಯಾಗಿದ್ದೇನೆ. ನನ್ನ ಸ್ಥಾನ, ನನ್ನ ಮಾನ, ನನ್ನ ಅಧಿಕಾರ, ನನ್ನ ಅನುಭವ, ನನ್ನ ಜ್ಞಾನ ಎಲ್ಲ ಬದಿಗಿಟ್ಟು ನಾನು ಕೇಳ್ತೇನೆ, ಸ್ವಾಮಿ ನಿನ್ನನ್ನು ಬಿಟ್ಟು ನಾನು ಏನೂ ಅಲ್ಲ, ನಿನ್ನನ್ನು ಬಿಟ್ಟು ನಾನು ಬರಿದು, ನಾನು ಖಾಲಿ,
ನನ್ನನ್ನು ಅಭಿಷೇಕಿಸು, ನನ್ನನ್ನು ತುಂಬಿಸು ತುಂಬಿಸು ತುಂಬಿಸು. ಸೊ ಈ ವಿಷಯ ನಾವು ವಿಶೇಷವಾಗಿ ಯೋಚಿಸೋಣ. ಪರಿಶುದ್ಧಾತ್ಮನ ಅಭಿಷೇಕ ಎಂಬುದಾಗಿ ಹೇಳುವಾಗ ಇದು ಕೇವಲ ಮೇಲಿನಿಂದ ನಮ್ಮ ಮೇಲೆ ಒಂದು ದಾಳಿ ಅಷ್ಟೇ ಅಲ್ಲ, ಇದು ನಮ್ಮ ಒಳಗಿಂದಲೂ ಕೂಡ ತುಂಬಿ ತುಳುಕುವ ಅನುಭವ. ಏನು ಗೊತ್ತಾ, ಈ ಸ್ಪಂಜ್ ನೋಡಿದ್ದೀರಲ್ಲ, ಸ್ಪಂಜ್ ನೋಡಿದ್ದೀರಾ? ಸೊ ಸ್ಪಂಜ್ ಹಾಗೆ ನೀವು ಎಸೆದಾಡ್ಬೋದಲ್ಲ, ಏನೋ ಭಾಳ ಲೈಟ್ ವೇಟ್ ಇರ್ತದೆ. ಬಟ್ ಆ ಸ್ಪಂಜ್ನಾಗ ನೀರು ತುಂಬಿಸ್ಬೋದಾ? ನೀರು ಹೀರ್ತದಲ್ಲ ಅದು, ರೈಟ್? ನೀರು ಹೀರಿದ ಮೇಲೆ ಏನು ಮಾಡೋಕ್ಕೆ ಬರ್ತದೆ? ಏನಾದರೂ ಮಾಡೋಕ್ಕೆ ಬರುತ್ತಾ? ನೀವು ಎತ್ತಿದ್ರೆ ಅಂದ್ರೆ ನೀರು ಸೋರಾಕ್ಕೆ ಸ್ಟಾರ್ಟ್ ಆಗ್ತದೆ, ಹೌದಲ್ಲ? ನೀವು ಯಾರ ಮೇಲಾದ್ರೂ ಸ್ಪಂಜ್ ಒಗೀರಿ, ಅದು ನೀರು ತುಂಬಿರುವಂಥದ್ದು ಏನಾಗ್ತದೆ? ಎಲ್ಲರಿಗೂ ಯಾರ್ಯಾರ ಮೇಲೆ ಒಗಿತೀರೋ ಅವ್ರಿಗೆಲ್ಲ ನೀರು ಹತ್ತದೆ. ಅಭಿಷೇಕ ಅಂತ ಹೇಳುವಾಗ ಅದೇ ಅನುಭವ. ನೀವು ಆತ್ಮನ ಶಕ್ತಿಯಿಂದ ತುಂಬಿಸಲ್ಪಡುವಾಗ ನರನಾಡಿಗಳಲ್ಲಿ, ನಮ್ಮ ಸರ್ವಸ್ವದಲ್ಲಿ ಅದು ನೀರು ಒಂದು ಸ್ಪಂಜಿನೊಳಗೆ ತುಂಬುವಂತೆ ತುಂಬಿಕೊಳ್ತವೆ. ನಮ್ಮ ಸಂಪರ್ಕಕ್ಕೆ ಬರುವ ಯಾರೇ ಆಗಲಿ ವೆಟ್ ಆಗ್ತಾರೆ. ಹಲ್ಲೆಲೂಯಾ. ನಮ್ಮ ಸಂಪರ್ಕಕ್ಕೆ ಬರುವ ಯಾರೇ ಆಗಲಿ ಅವರು ಆ ಒಂದು ಅಭಿಷೇಕದ ಅಥವಾ ಆ ಒಂದು ಸ್ಪರ್ಶದ ಶಕ್ತಿಯ ಆ ಒಂದು ಝಲಕ್ ಅಥವಾ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಇವರು ಸಾಮಾನ್ಯವಾದವರಲ್ಲ, ಇವರ ಬಳಿ ಏನೋ ಒಂದು ವಿಶೇಷವಾದ ಶಕ್ತಿ ಮತ್ತು ಸಾಮರ್ಥ್ಯ ಕಾರ್ಯ ಮಾಡ್ತಾ ಇದೆ. ಹಲ್ಲೆಲೂಯಾ. ಅದಕ್ಕೆ ರೆಡಿ ಇದ್ದೀರೋ ಇಲ್ವಾ? ಒಣಗಿದ ಸ್ಪಂಜಿನಂತೆ ನಾನಿದ್ದೇನೆ ಸ್ವಾಮಿ, ನೀನು ನನ್ನನ್ನು ಒಳಗಿನಿಂದ ತುಂಬಿಸು. ಮೇಲಿನಿಂದ ಅಷ್ಟೇ ಅಲ್ಲ, ನನ್ನನ್ನು ಒಳಗಿನಿಂದ ತುಂಬಿಸು. ಇದು ಕೂಡ ನಮ್ಮ ಪ್ರಾರ್ಥನೆ ಆಗಿರಬೇಕು. ಐದನೆಯದು ಪರಿಶುದ್ಧಾತ್ಮನ ಅಭಿಷೇಕ ಅಂದರೆ, ಕೆಲವರು ನೀವು ನೋಟ್ಸ್ ಮಾಡ್ಕೊಳ್ತಾ ಇದ್ದೀರಿ, ಬರೆದುಕೊಳ್ರಿ. ಆದರೆ ಇದು ಸತ್ಯ, ನಾವು ಅಭ್ಯಾಸ ಮಾಡಲೇಬೇಕು. ಯಾಕಂದರೆ ಸುಮ್ಮನೆ ಬನ್ರಿ ಅಭಿಷೇಕಕ್ಕಾಗಿ ಪ್ರಾರ್ಥಿಸೋಣ ಅಲ್ಲ, ವಾಕ್ಯ ಆಧಾರಿತವಾದಂಥ ಅನುಭವ ಇದಾಗಿರಬೇಕು. ಪ್ರಿಯರೇ, ಪರಿಶುದ್ಧಾತ್ಮನ ಅಭಿಷೇಕ ಇದು ದೇವರ ವಾಕ್ಯದ ಆಜ್ಞೆ. ನೀವು ಯಾರ್ಯಾರು ಕೈ ಎತ್ತಿದ್ರಲ್ಲ, ನನಗೆ ಅಭಿಷೇಕ ಬೇಕು ಅಂತ ಕೈ ಎತ್ತಿದ್ರಿ, ನೀವು ದೇವರ ಆಜ್ಞೆಗೆ ವಿಧೇಯರಾಗುವುದಕ್ಕಾಗಿ ಕೈ ಎತ್ತಿದ್ದೀರಿ. ಕ್ರಿಸ್ತಿಯ ಜೀವಿತದ ಯಾವುದೇ ಕ್ರಿಸ್ತಿಯ ಜೀವಿತ, ನಾನು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದೇನೆ ಅಂತ ನೀನು ಹೇಳಿದರೆ, ನಾನು ಅಭಿಷೇಕ ಆದ್ರೆ ಆಗಲಿ ಬಿಟ್ರೆ ಬಿಡಲಿ ಹೇಳಕ್ಕೆ ಬರಲ್ಲ. ನೀವು ಹೇಳ್ಬೋದಾ ದೀಕ್ಷಾಸ್ನಾನ ಆದ್ರೆ ಆಗಲಿ ಬಿಟ್ರೆ ಬಿಡಲಿ? ಸಾಧ್ಯ ಇಲ್ಲ. ಹೇಗೆ ದೀಕ್ಷಾಸ್ನಾನವು ಒಂದು ಆಜ್ಞೆಯಾಗಿ ನಾವು ವಿಧೇಯರಾಗುತ್ತೇವೋ, ಪರಿಶುದ್ಧಾತ್ಮನ ಅಭಿಷೇಕವೂ ಸಹ ಆಜ್ಞೆಯಾಗಿ ನಾವು ಅದನ್ನು ಪಾಲಿಸಲೇಬೇಕು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 4-5 ವಚನ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 4-5 ವಚನ ಭಾಳ ಸ್ಪಷ್ಟವಾಗಿ ನೋಡ್ರಿ. ಯೇಸು ಸ್ವಾಮಿಯ ನೇರವಾದ ಮಾತು. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನೂ ಸ್ವಲ್ಪ ದಿವಸದೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕಾಗಿ ಕಾದುಕೊಂಡಿರ್ರಿ ಎಂದು ಸಲಹೆ ಕೊಟ್ಟನು, ಅಪ್ಪಣೆ ಕೊಟ್ಟು. ಸೊ ನಾವು ಈ ದಿವಸ ಕೈ ಎತ್ತಿ ಅಭಿಷೇಕ ಬೇಕು ನನಗೆ ಅಂತ ಕೇಳ್ತಾ ಇದ್ರೆ, ನೀವು ಕೇಳ್ತಾ ಇರುವಂಥದ್ದು ಏನು ಗೊತ್ತಾ? ನಿನ್ನ ಅಪ್ಪಣೆಯನ್ನು ನಾನು ಪಾಲಿಸಲು ಬಂದಿದ್ದೇನೆ ಸ್ವಾಮಿ. ಹಲ್ಲೆಲೂಯಾ. ನಿನಗೆ ವಿಧೇಯನಾಗಲು ನಾನು ಬಂದಿದ್ದೇನೆ, ನಿನ್ನ ಆದೇಶ ಪಾಲಿಸುವುದಕ್ಕಾಗಿ ಬಂದಿದ್ದೆ. ನೀನು ಅಪ್ಪಣೆ ಕೊಟ್ಟಿದ್ದೀಯಲ್ಲ, ನಾನು ಯಾಕೆ ಅಭಿಷೇಕಿಸುವಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ? ನೀನು ಅಪ್ಪಣೆ ಕೊಟ್ಟಿದ್ದಿ, ನೀನು ಅಪ್ಪಣೆ ಕೊಟ್ಟಿದ್ದಿ, ನೀನು ಆಜ್ಞೆ ಕೊಟ್ಟಿದ್ದಿ ಅಭಿಷೇಕ ಹೊಂದಬೇಕೆಂಬುದು. ಅದಕ್ಕೆ ನಾನು ಕೇಳ್ತಾ ಇದ್ದೇನೆ. ನಾನು ಅವ್ರು ನೋಡಿ ಇವ್ರು ನೋಡಿ ಹಂಗಾಗ್ಬೇಕು ಹಿಂಗಾಗ್ಬೇಕಂತಲ್ಲ. ಯೇಸು ಸ್ವಾಮಿಯ ನೇರವಾದ ಅಪ್ಪಣೆ, ಆಜ್ಞೆ, ಅದನ್ನು ನನ್ನಲ್ಲಿ ನೆರವೇರಿಸು. ನಿನ್ನ ಅಪ್ಪಣೆಗೆ ವಿಧೇಯನಾಗಲು ನಾನು ಬಂದಿದ್ದೇನೆ. ಸೊ ಪರಿಶುದ್ಧಾತ್ಮನ ಅಭಿಷೇಕ ದೇವರ ವಾಕ್ಯಕ್ಕೆ ವಿಧೇಯತೆಯ ಕಾರ್ಯ. ಅದಕ್ಕೆ ವಿಧೇಯರಾಗುವಾಗ ಎಷ್ಟು ಧನ್ಯರು ನಾವು ಆಗ್ತೇವೆ ಪ್ರಿಯರೇ.
ಹಲ್ಲೆಲೂಯ. ಆ ಅಭಿಷೇಕದಲ್ಲಿ ನಾವು ಅನುಭವದಲ್ಲಿ ಹೋಗುವಾಗ ಎಷ್ಟು ಧನ್ಯರಾಗ್ತೇವೆ. ಕೊನೆಯದಾಗಿ ಅಭಿಷೇಕ ಅಂತಂದರೆ ಇದು ಎಲ್ಲ ವಿಶ್ವಾಸಿಗಳ ಅನುಭವ ಅಂತ ನಾನು ತಿರುಗಿ ಹೇಳ್ತೇನೆ ಪ್ರಿಯರೇ. ಇದು ಕೆಲವರಿಗಾಗಿ ಮಾತ್ರ ಇರುವಂಥ ಅನುಭವ ಅಲ್ಲ. ಇದು ಕೆಲವರಿಗಾಗಿರುವಂಥ ಅನುಭವ ಅಲ್ಲ, ಇದು ಎಲ್ಲ ವಿಶ್ವಾಸಿಗಳ ಅನುಭವ. ಯಾಕಂದರೆ ನಾವು ಅನೇಕ ವಚನಗಳನ್ನು ಆಧಾರವಾಗಿ ನೋಡಬಹುದು. ಎಲ್ಲರೂ ಅನ್ನುವಂಥ ಶಬ್ದ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 4ನೇ ವಚನದೊಳಗೆ ನೋಡ್ತೇವೆ ನಾವು. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದ 4ನೇ ವಚನ ಏನಂತ ಹೇಳ್ತದೆ? ಅವರೆಲ್ಲರೂ. ಇದೆಯಾ ಬೈಬಲ್ನಲ್ಲಿ? ರೈಟ್, ಇದೆಯಾ? ನೋಡ್ರಿ ವಚನ. ಅವರೆಲ್ಲರೂ. ಕೆಲವರ 120 ಜನ ಪ್ರಾರ್ಥನೆ ಕೂತ್ಕೊಂಡಿದ್ದರು. ಅವರಲ್ಲಿ ಕೆಲವರು ಅಭಿಷೇಕ ಹೊಂದಿದ್ರು, ಕೆಲವರು ಅಭಿಷೇಕ ಹೊಂದಲಿಲ್ಲ ಅಂತ ಹೇಳ್ತದ? ಇಲ್ಲ. ವಾಕ್ಯ ಏನು ಹೇಳ್ತದೆ? ದೇವರು ಆ ವಾಗ್ದಾನವನ್ನು ಅವರೆಲ್ಲರಿಗೆ ನೆರವೇರಿಸಿದನು. ಹಲ್ಲೆಲೂಯ. ಅವರೆಲ್ಲರಿಗೆ ನೆರವೇರಿಸಿದನು. ಕೆಲವರಿಗೆಲ್ಲ, ಎಲ್ಲರಿಗೆ. ಪ್ರಿಯರೇ, ಯೋವೇಲ 2:28 ಅದನ್ನೇ ಹೇಳ್ತದೆ. ಕೊನೆಯ ದಿವಸಗಳಲ್ಲಿ ನಾನು ನನ್ನ ಆತ್ಮವನ್ನು ಕೆಲವರ ಮೇಲೆ ಸುರಿಸುತ್ತೇನೆ, ಎಲ್ಲ ಮನುಷ್ಯರ ಮೇಲೆ. ಸೊ ಮನುಷ್ಯರು ಕೂತ್ಕೊಂಡಿದ್ದೇವ ಇಲ್ಲಿ? ಎಲ್ಲ ಮನುಷ್ಯರು ಇಲ್ಲಿ ಕೂತ್ಕೊಂಡವರು ಹಲ್ಲೆಲೂಯ ಹೇಳೋಣ ನೋಡ್ರಿ. ಹಲ್ಲೆಲೂಯ. ಸೊ ನೀವು ಯಾವ ಮನುಷ್ಯರು ಇಲ್ಲಿ ಕೂತ್ಕೊಂಡಿದ್ದೀರಲ್ಲ, ಎಲ್ಲರಿಗೂ ಈ ವಾಗ್ದಾನ ಕೊಡಲ್ಪಟ್ಟಿದೆ. ಎಲ್ಲರಿಗಾಗಿ ಇರುವಂಥ ಅನುಭವ ಇದು. ಹಲ್ಲೆಲೂಯ. ಪ್ರಿಯರೇ, ಸೊ ನಾವು ಈ ದಿವಸ ನಿಮ್ಮ ಗಮನಕ್ಕೆ ತಂದಿರುವಂಥ 6 ಸಂಗತಿಗಳು ನೀವು ಯೋಚನೆ ಮಾಡಿದ್ರೋ ಇಲ್ವೋ? ನಾನು ತಿರುಗಿ ಅವುಗಳನ್ನು ಪಟ್ಟಿ ಮಾಡ್ತೇನೆ. ಅಭಿಷೇಕ ಅಂದರೆ ಅದು ತಂದೆಯ ವಾಗ್ದಾನ. ಪರಿಶುದ್ಧಾತ್ಮನ ಅಭಿಷೇಕ ಅಂದರೆ ಅದು ತಂದೆಯ ವಾಗ್ದಾನ. 2ನೇದು, ಪರಿಶುದ್ಧಾತ್ಮನ ಅಭಿಷೇಕ ಅಂದರೆ ಅದು ಶಕ್ತಿಶಾಲಿಯಾದ ಜೀವನವನ್ನೇ ಬದಲಾಯಿಸುವ ಅನುಭವ. 3ನೇದು, ಪರಿಶುದ್ಧಾತ್ಮನ ಅಭಿಷೇಕ ಅಂದರೆ ಅದು ಪರಲೋಕವು ನಮ್ಮ ಮೇಲೆ ದಾಳಿ ಮಾಡುವ ಅಥವಾ ಪರಲೋಕವು ನಮ್ಮ ಮೇಲೆ ತನ್ನ ಹಕ್ಕು ಅಧಿಕಾರ ಸ್ಥಾಪಿಸುವ ಅನುಭವ. 4ನೇದು, ಪರಿಶುದ್ಧಾತ್ಮನ ಅಭಿಷೇಕ ಅಂತಂದರೆ ನಾವು ಸರ್ವಸ್ವದಲ್ಲಿ ಎಲ್ಲ ವಿಷಯಗಳಲ್ಲಿ ಆತ್ಮನಿಂದ ತುಂಬಿ ತುಳುಕುವ ಅನುಭವ. 5ನೇದು, ಪರಿಶುದ್ಧಾತ್ಮನ ಅಭಿಷೇಕ ಅಂತಂದರೆ ಅದು ದೇವರ ವಾಕ್ಯದ ಆಜ್ಞೆ, ಯೇಸು ಸ್ವಾಮಿ ಕೊಟ್ಟಂಥ ಆಜ್ಞೆಗೆ ವಿಧೇಯತೆ. ಹಲ್ಲೆಲೂಯ. ಆಜ್ಞೆಗೆ ವಿಧೇಯತೆ. ಮತ್ತು 6ನೇದಾಗಿ ಪರಿಶುದ್ಧಾತ್ಮನ ಅಭಿಷೇಕ ಅಂದರೆ ಎಲ್ಲ ವಿಶ್ವಾಸಿಗಳ ಅನುಭವ. ಹಲ್ಲೆಲೂಯ. ಈ ಅನುಭವ ನಮ್ಮದಾಗುವುದಕ್ಕೆ ನಾವು ಸಿದ್ಧವಿದ್ದೇವೋ? ಹಲ್ಲೆಲೂಯ.